ಯತ್ನಾಳ್ರನ್ನ ಬಿಜೆಪಿ ಪಕ್ಷಕ್ಕೆ ಕರೆತರುವ ಜವಾಬ್ದಾರಿ ನನ್ನದು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬೆಳಗಾವಿ ಸಾಹುಕಾರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರಂತೆ. ಯತ್ನಾಳ್ ಬಾಯಿ ಮುಚ್ಚಿಸಿ ಪಕ್ಷ ಕಟ್ಟುವ ಕೆಲಸ ಮಾಡ್ತೇವೆ. ಬಸನಗೌಡರು ಈಗಲೂ ನಮ್ಮ ತಂಡದಲ್ಲಿ ಇದ್ದಾರೆ. ಯತ್ನಾಳ್ ಮಾತಿನ ಬರದಲ್ಲಿ ಏನೇನೋ ಮಾತನಾಡ್ತಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆ ನೀಡದಂತೆ ಹೇಳಿದ್ದೇವೆ. ವರಿಷ್ಠರಿಗೆ ಮನವಿ ಮಾಡಿ ಬಿಜೆಪಿಗೆ ಕರೆತರುವಂತ ಕೆಲಸ ಮಾಡುವೆ ಅಂತ ಹೇಳಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಹೇಳಿರುವಂತಹದ್ದು. ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ. ಸೊ ಯತ್ನಾಳ್ ಮಾತಿನ ಬರದಲ್ಲಿ ಏನೇನೋ ಮಾತನಾಡ್ತಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆ ನೀಡದಂತೆ ಹೇಳಿದ್ದೇವೆ. ನೀವೇನು ಹೇಳೋದು, ಎರಡೆರಡು ಸತಿ ಶೋಕಾಸ್ ನೋಟಿಸು ಕಳುಹಿಸಲಾಗಿತ್ತು. ನೀವು ಹಿಂಗೆ ಮಾಡೋದು ತಪ್ಪು. ಮಾತಿನ ಭರದಲ್ಲೋ ಆವೇಶದಲ್ಲೋ ಏನೇನೋ ಒದರಬೇಡಿ. ಪಕ್ಷಕ್ಕೂ ಮತ್ತು ಪಕ್ಷದ ಕಾರ್ಯಕರ್ತರಿಗೂ ಇದು ಅವಮಾನ ಅಂತ. ಶೋಕಾಸ್ ನೋಟಿಸಿಗೆ ಸೊಪ್ಪು ಹಾಕದಲ್ಲೇ ಇರುವವರು ರಮೇಶ್ ಜಾರಕಿಹೊಳಿ ಅವರ ಈ ಸಲಹೆಗೆ ಸೊಪ್ಪು ಹಾಕ್ತಾರ? ಆ ನಂಬಿಕೆ ಯಾರಿಗಾದ್ರೂ ಇದೆಯಾ? ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಮತ್ತೊಮ್ಮೆ ನಾವು ಘರ್ವಾಪ್ಸಿ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದವರಾಗಿ ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ. ಬಿಜೆಪಿ ಹೈಕಮಾಂಡ್ ನಾಯಕರ ಸಲಹೆಗೂ ಸೊಪ್ಪು ಹಾಕದ ಬಸನಗೌಡ ಪಾಟೀಲ್ ಯತ್ನಾಳ್, ಕರ್ನಾಟಕದ ಮೂಲ ಬಿಜೆಪಿಗರ ಸಲಹೆಗೂ ಸೊಪ್ಪು ಹಾಕದ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರ ಮಾತಿಗೂ ಡೋಂಟ್ ಕೇರ್ ಅಂತಲೇ ಈಗ ಉಚ್ಚಾಟನೆಗೆ ಒಳಪಟ್ಟಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಯಕಶ್ಚಿತ್ ಒಬ್ಬ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಈ ಸಲಹೆನ ಕೇಳಿಸ್ಕೊತಾರೆ ಅಂತ ಯಾರಿಗಾದ್ರೂ ನಂಬಿಕೆ ಇದೆಯಾ? ಬಿಜೆಪಿಯ ಯಾವೊಬ್ಬ ರಾಜ್ಯ ಮಟ್ಟದ ನಾಯಕರಿಗೂ ಆ ನಂಬಿಕೆ ಇಲ್ಲ. ಸೊ ಆ ಸಾಹಸಕ್ಕೆ ಕೈ ಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ಆ ಸಾಹಸದಲ್ಲಿ ಗೆಲ್ತಾರೋ ಸೋಲ್ತಾರೋ ಕಾದು ನೋಡಬೇಕು. ಇನ್ನು ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅಂತೆ ಒಂದು ರಾಷ್ಟ್ರೀಯ ಪಕ್ಷನೇ ಬಿಟ್ಟುಕೊಟ್ಟು ಉಚ್ಚಾಟನೆ ಮಾಡಿದೆ. ಇನ್ನು ರಮೇಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಅದೆಷ್ಟೊಂದು ಪ್ರಸಕ್ತ ಅನ್ನೋದೇ ಈಗ ಚರ್ಚಾ ವಿಚಾರ. ವರಿಷ್ಠರಿಗೆ ಮನವಿ ಮಾಡಿ ಬಿಜೆಪಿಗೆ ಕರೆತರುವ ಕೆಲಸ ಮಾಡುವೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಹೇಳಿಕೆ ಅಥವಾ ಈ ಮಾತು ಪ್ರಾಯೋಗಿಕವಾಗಿ ಆಗುತ್ತಾ ಅನ್ನೋದೇ ರಾಜಕೀಯ ಚರ್ಚೆ.